ನಮಸ್ಕಾರ. ಇವತ್ತು ನಾನು ತಮಿಳುನಾಡಿನ ಇಡ್ಲಿ ಕಡುಬು ಮಾಡಿ ತೋರಿಸ್ತೇನೆ. ಅಲ್ಲಿ ಇಡ್ಲಿ ಅಂತ ಹೇಳ್ತಾರೆ, ಕಡುಬು ಮಾಡಿ ತೋರಿಸ್ತೇನೆ. ನಾವು ಅಲ್ಲಿ ಸ್ವಲ್ಪ ತರಿಯಾಗಿ ಇಡ್ಲಿ ಎಲ್ಲ ಅಲ್ಲಿ ಕರ್ನಾಟಕದಲ್ಲಿ ಮಾಡ್ತಾರೆ, ಆದರೆ ಇಲ್ಲಿ ತುಂಬ ತರಿಯೂ ಇಲ್ಲ, ತುಂಬ ನೈಸೂ ಇಲ್ಲ. ಆ ಥರ ಮಾಡಿ ಇದರದ್ದು ಇಡ್ಲಿ ಬೇರೆ ಥರ ಇರ್ತದೆ, ಚೆಂದ ಇರ್ತದೆ. ಅದು ನಿಮಗೆ ಬೇಕಾಗುವ ಸಾಮಾನುಗಳನ್ನು ನಿಮಗೆ ಈಗ ಹೇಳ್ತೇನೆ. 3 ಟಮ್ಲರ್ ಕುದುಪ್ಲಕ್ಕಿ ತರಿಯಾಗಿ ಸಿಗ್ತದೆ. ಇಲ್ಲಿ ಇಡ್ಲಿಗೆ ಅಂತಲೇ ತನಿಯಾಗಿ ಸಿಗ್ತದೆ. ಅದು 3 ಟಮ್ಲರ್. ಈ ಥರ ಗೋಪುರವಾಗಿ ಹಾಕಿರಿ 3 ಟಮ್ಲರ್. ಆಮೇಲೆ ಇದು ಕುದುಪ್ಲಕ್ಕಿ ಇಡ್ಲಿಗೆ ಅಂತ ಇರ್ತದೆ. ಆಮೇಲೆ 1 ಟಮ್ಲರ್ ಹಸಿ ಅಕ್ಕಿ, 3 ಟಮ್ಲರ್ ಕುದುಪ್ಲಕ್ಕಿ, 1 ಟಮ್ಲರ್ ಹಸಿ ಅಕ್ಕಿ ಹಾಕಿ ನೆನೆಸಿ ಇಟ್ಕೊಳ್ಬೇಕು. ಆಮೇಲೆ 1 ಟಮ್ಲರ್ ಉದ್ದಿನಬೇಳೆ ಹಾಕಬೇಕು. 1 ಟಮ್ಲರ್ ಉದ್ದಿನಬೇಳೆ, ಬಿಳಿ ಕಲರ್ ಉದ್ದಿನಬೇಳೆ 1 ಟಮ್ಲರ್ ಹಾಕಬೇಕು. 4 ಟಮ್ಲರ್ ಕುದುಪ್ಲಕ್ಕಿ ಅಂದರೆ 1 ಟಮ್ಲರ್ ಉದ್ದಿನಬೇಳೆ. ಆ 4 ಟಮ್ಲರ್ಗೆ ಈಕ್ವಲ್ ಆಗಿ 3 ಟಮ್ಲರ್ ಕುದುಪ್ಲಕ್ಕಿ, 1 ಟಮ್ಲರ್ ಹಸಿ ಅಕ್ಕಿ. ಕುದುಪ್ಲಕ್ಕಿ ಇಡ್ಲಿ ಅಕ್ಕಿ ಅಂತ ನೀವು ತೆಕ್ಕೊಳ್ಬೇಕು. ತರಿಯಾಗಿಯೂ ಸಿಗ್ತದೆ, ಅಕ್ಕಿಯಾಗಿಯೂ ಸಿಗ್ತದೆ. ನಾನು ತರಿ ಹಾಕಿದ್ದೀನಿ, ಆದರೆ ತರಿಯಾದರೂ ಇದನ್ನು ಒಂದು 6 ಗಂಟೆ ಹೊತ್ತು ನೆನೆಸಿ ಇಡಬೇಕು. ಇದು 2 ಸೇರಿ 6 ಗಂಟೆ ಹೊತ್ತು ನೆನೆಸಿ ಇಡಬೇಕು. ನಾನು ನೆನೆಸಿ ಇಟ್ಟದನ್ನು ತೆಕ್ಕೊಂಡು ಬಂದಿದ್ದೇನೆ. ಈ ಥರ ನಾನು 2 ಗಂಟೆಗೆ ನೆನೆಸಿಟ್ಟೆ. 2 ನೆನೆಸಿ ಇಟ್ಟಿದೆ ಅಕ್ಕಿಗಳು. ಈಗ ಅರೈತಾ ಇದೆ. ಈಗ ಈ ಥರ ಗಟ್ಟಿಯ ಬರುವಾಗ ಸ್ವಲ್ಪ ನೀರನ್ನು ಹಂಗೆ ಸುರಿಯಬಾರದು. ಸ್ವಲ್ಪ ಹಾಕಿ ನೀರನ್ನು ಸುರಿಯದೆ ಸ್ವಲ್ಪ ಹಾಕಿ ಹಾಕಬೇಕು. ಇದು 20 ಮಿನಿಟ್ಸ್ ಸ್ವಲ್ಪ ಬೇಕಾಗಿ ಮಾಡಿ. ನೀರನ್ನು ಫುಲ್ ಸುರಿಯಬಾರ್ದು, ಸ್ವಲ್ಪ ಈ ಥರ ಹಾಕಿ ಅರೆಯಬೇಕು. ತುಂಬ ಹಂಗೆ ಸುರಿಯಬಾರ್ದು ನೀರನ್ನು. ಈ ಥರ ಒಂದು 2-3 ಸಲ ಮಾಡಿದರೆ ಗಟ್ಟಿಯಾಗಿ ಬರ್ತದೆ. ಇದು 20 ಮಿನಿಟ್ಸ್ ಆಗ್ತದೆ. ನಾನೀಗ ಅರೆದು ನಿಮಗೆ ತೋರಿಸ್ತೇನೆ. ಅರೆದ ಮೇಲೆ ಇದರಲ್ಲಿ ಮೇಯ್ನ್ ನೀರು ತುಂಬ ಹಾಕದೆ ಸ್ವಲ್ಪ ಹಾಕಿ ಅರೆಯಬೇಕು. ಈಗ ಇದಾಯಿತು. 25 to 30 ಮಿನಿಟ್ಸ್ ನೀವು ಇದು ಮಾಡಬೇಕು. ಇದರಲ್ಲಿ ಬಬಲ್ಸ್ ಬಂದಿರ್ತು. ಆವಾಗಲೇ ಪಾತ್ರದಲ್ಲಿ ಹಾಕ್ತೇನೆ ನಾನು. ಉದ್ದಿನಬೇಳೆ ಅರೆದು ಹಾಕಿದ್ದೇನೆ. ಬಬಲ್ಸ್ ಬಂದ ಮೇಲೆ ನೀವು ತೆಗೆದಿರಿ. ಈ ಥರ ಗಟ್ಟಿಯಾಗಿ ಇರಬೇಕು. ಇಡ್ಲಿ ಬಂದಕ್ಕೆ ಈ ಥರ ಗಟ್ಟಿಯಾಗಿ ಅರೆದು ಬಿಡ್ರಿ. ತುಂಬ ನೀರು ಹಾಕಿ ಅರೆಯಬೇಡ. ಅರೆಯುವಾಗ ಸ್ವಲ್ಪ ನೀರು ಹಾಕಿ ನೀರನ್ನು ಸ್ಪ್ರೆಡ್ ಮಾಡಿ ಅರೆಯಿರಿ. ಒಂದರಂಗೆ ನೀರು ಹಾಕಬಾರ್ದು, ಸುರಿಬಾರ್ದು ನೀರನ್ನು. ಈ ಥರ ಗಟ್ಟಿಯಾಗಿ ಇರಬೇಕು. ಆಮೇಲೆ ಈ ಅಕ್ಕಿ ಹಾಕಬೇಕು. ಅದಕ್ಕೆ ಸ್ವಲ್ಪ ನೀರು 2 ಲೋಟ ಹಾಕಿಕೊಳ್ಳುವ. ಉದ್ದಿನ ಬೇಳೆಗೆ ಫಸ್ಟ್ 1 ಲೋಟ ಹಾಕಿದರೆ ಸಾಕು. ಇದಕ್ಕೆ ಒಂದು 3 ಲೋಟ ಕೂಡ ಹಾಕ್ಬೋದು. ಅಕ್ಕಿ ತುಂಬ ಇರೋದ್ರಿಂದ ಒಂದು 3 ಲೋಟ ಹಾಕಿಬಿಡ್ರಿ. ಹಾಕಿಟ್ಟು ಈ ಅಕ್ಕಿಯನ್ನು ಹಾಕಬೇಕು. ಎಲ್ಲ ಹಾಕಬೇಕು. ಇಡ್ಲಿ ಅಕ್ಕಿ ನಂಗೂ ಸಿಗ್ತದೆ, ನೀವು ಅದು ತೆಗೆದು ಹಾಕ್ಬೋದು. ಅದೇ ತಮಿಳುನಾಡಿನಲ್ಲಿ ಮಾಡುವ ಇಡ್ಲಿ ಅಂತ ಹೇಳಿ ಅದಕ್ಕೆ ತಕ್ಕ ನೀವು ಅಕ್ಕಿ ತಗೊಳ್ಬೇಕು. ಕುದುಪ್ಲಕ್ಕಿ 3 ಟಮ್ಲರ್, 1 ಟಮ್ಲರ್ ಹಸಿ ಅಕ್ಕಿ ಹಾಕಿ ನೆನೆಸಿಡಬೇಕು. ಒಂದು 6 ಗಂಟೆ ಹೊತ್ತಾದರೂ ನೆನೆಯಬೇಕು. ನೆನೆದು ಬಿಟ್ಟು ಒಡತೆ ಎಲ್ಲ ಅರಿಯಬಾರ್ದು. ಒಂದು 6 ಗಂಟೆ ಹೊತ್ತು ನೆನೆಸಲಿಕ್ಕೆ ಬಿಡ್ರಿ. ಇದು ಇಷ್ಟು ಗಟ್ಟಿಯಾಗಿರಬೇಕು ಅಕ್ಕಿ ಅರೆದು. ಅದು 15-20 ನಿಮಿಷದಲ್ಲಿ ಆಗ್ತದೆ ಅಕ್ಕಿ. ಅದು ಸ್ವಲ್ಪ ತರಿ ಇರಬೇಕು, ತುಂಬ ನೈಸಾಗಿ ಆಗಬಾರ್ದು. ನಮ್ಮ ಕರ್ನಾಟಕದಲ್ಲಿ ಮಾಡುವಂಗೆ ತುಂಬ ಕುರುಣಿಯಾಗಿಯೂ ತರಿಯಾಗಿಯೂ ಇರಬಾರ್ದು, ಸ್ವಲ್ಪ ನೈಸ್ ಆಗಬೇಕು. ಇದನ್ನು ಈಗ ಉದ್ದಿನ ಹಿಟ್ಟು ಕೂಡ ಹಾಕಿಡಬೇಕು.
ಆಮೇಲೆ ಉಪ್ಪು ಹಾಕಬೇಕು. ಉಪ್ಪು ಒಂದು ಕೈ, ನೀವು ನಿಮಗೆ ಎಷ್ಟು ಬೇಕೋ ಅಷ್ಟು ಇದು ಮಾಡಿಕೊಳ್ಳ್ರಿ. ಇಷ್ಟಾದರೂ ಹಾಕಬೇಕಾದ್ರೆ ಇದರಲ್ಲಿ ನೋಡಿರಿ ಇಷ್ಟು ಉಪ್ಪು ಹಾಕಬೇಕು. ಆಮೇಲೆ ಕಲಸಿ ಎರಡನ್ನು ಒಂದರ ಹಂಗೆ ಕಲಸಿ ಇಟ್ಟಿಡ್ರಿ. ಇದು ಅರದ ಮೇಲೆ ಒಂದು 9 ಗಂಟೆ ಹೊತ್ತಾದರೂ ಇದಾಗಬೇಕು. 9 ಗಂಟೆ ಹೊತ್ತು ಆದ ಮೇಲೆ ಇದನ್ನು ಇಡ್ಲಿ ನೀವು ಮಾಡಬೇಕು. ಈಗ ನಾನು ರಾತ್ರಿ ಆಯಿತು, ಇನ್ಮೇಲೆ ನಾಳೆ ಬೆಳಿಗ್ಗೆ ಮಾಡಲಿಕ್ಕೆ ಸರಿಯಾಗಿರ್ತದೆ. ಬೆಳಿಗ್ಗೆ ನೀವು ಅರೆದರೆ 9 hours ನೀವು ಬಿಡಬೇಕು, 9 ಗಂಟೆ ಹೊತ್ತು ಬಿಡಬೇಕು ನೀವು. ಹಾಗಾದ್ರೆ ಕರೆಕ್ಟಾಗಿ ಬರ್ತದೆ. ಈಗ ಇದನ್ನು ಈ ಬಟ್ಟೆ ಇದೆಯಲ್ಲ, ಬಟ್ಟೆಯಲ್ಲಿ ಓಟೆ ಹಾಕಿ, ಯಾವುದಾದ್ರೂ ಒಂದು ಬಿಳಿ ಬಟ್ಟೆ ಅದರಲ್ಲಿ ಓಟೆ ಹಾಕಿ ನಡುವಿನಲ್ಲಿ ಓಟೆ ಮಾಡಿಟ್ಟು, ಇಲ್ಲ ನಿಮಗೆ ಅಂಗಡಿಯಲ್ಲಿ ಸಿಗ್ತದೆ ಈ ಥರ, ಈ ಇಡ್ಲಿ ಪ್ಲೇಟ್ನಲ್ಲಿ ಈ ಥರ ಇಡಬೇಕು. ಅದು ನೀವು ಹುಳಿಯೋದಾದರೆ ಕರೆಕ್ಟಾಗಿ ಹೊಡೆದುಕೊಳ್ಳ್ರಿ ಅದಕ್ಕೆ ತಕ್ಕ. ಇನ್ಮೇಲೆ ಇದನ್ನು ಹಿಟ್ಟನ್ನು ಈ ಥರ ಇದರಲ್ಲಿ ಹಾಕಬೇಕು. ಅಲ್ಲೆಲ್ಲ ಬಟ್ಟೆ ಹಾಕಿ ಇಡ್ಲಿದ ತುಂಬ ಫೇಮಸ್, ಸಾಫ್ಟಾಗಿ ಬರ್ತದೆ, ಚೆಂದ ಬರ್ತದೆ. ಈ ಥರ ಗಟ್ಟಿಯಾಗಿ ಇರಬೇಕು ಹಿಟ್ಟು. ಆಮೇಲೆ ನಾನು ಮಾಡಿ ಇಟ್ಟಿದ್ದೇನೆ, 2 ತಟ್ಟೆ ಇಟ್ಟಿದ್ದೇನೆ, ಇನ್ನೊಂದು ತಟ್ಟೆ ಇದರಲ್ಲಿ ಇಡುವ. ಇನ್ಮೇಲೆ ಇದನ್ನು ಹಿಂಗೆ ಮುಚ್ಚಿ ಬೇಯಿಸಲಿಕ್ಕೆ ಇಡ್ತೇನೆ. ಈಗ ಇಡ್ಲಿ ಆಯಿತು, ಇಡ್ಲಿ ಈ ಥರ ಬಂದಿದೆ. ಇನ್ಮೇಲೆ ಇದಕ್ಕೆ ಸಾಂಬಾರು ಮಾಡಬೇಕು. ಇದು ಬಟ್ಟೆಯಲ್ಲಿ ಇಟ್ಟ ಇಡ್ಲಿ, ನೋಡಿಕೊಳ್ಳ್ರಿ. ನಾನೀಗ ಇಲ್ಲಿ ಇಡ್ತೇನೆ. ಇಡ್ಲಿ ಸಾಂಬಾರು ಇದೆಯಲ್ಲ, ಆ ಸಾಂಬಾರು ಮಾಡಿ ತೋರಿಸ್ತೇನೆ. ಆಮೇಲೆ ಇದನ್ನು ತೆಗೆಯುವ. 10 ನಿಮಿಷ ಬೇಯಲಿಕ್ಕೆ ಇಟ್ಟರೆ ಸಾಕು, ಬೆಂದು ಬಿಡ್ತದೆ ಚೆಂದ. ಬೆಂದಿದೆಯಾ ನೋಡಲಿಕ್ಕೆ ನೀವು ಈ ಥರ ಸ್ಪೂನನ್ನು ಇಟ್ಟು ಹಿಂಗೆ ನೋಡಿದರೆ ಸ್ಪೂನಲ್ಲಿ ಒಟ್ಟದೇ ಇದೆ ನೋಡ್ರಿ, ಈ ಥರ ಒಟ್ಟದೇ ಬರ್ತದೆ ಇಡ್ಲಿ. ಈಗ ಸಾಂಬಾರು ಮಾಡಿ ತೋರಿಸ್ತೇನೆ. ಈಗ ಇದರಲ್ಲಿ 1 ಸ್ಪೂನ್ ಪ್ಯಾನ್ನಲ್ಲಿ ಎಣ್ಣೆ ಹಾಕಿದ್ದೇನೆ. ಎಣ್ಣೆಯಲ್ಲಿ 1 ಸ್ಪೂನ್ ಸಾಸಿವೆ ಹಾಕಿಕೊಳ್ಳ್ರಿ. ಮತ್ತು ನೀರುಳ್ಳಿ, 1 ನೀರುಳ್ಳಿ ದೊಡ್ಡದು, ಚಿಕ್ಕದ ನೀರುಳ್ಳಿ ಸ್ವಲ್ಪ, ಟೊಮೆಟೊ 1-2, ಹಸಿಮೆಣಸಿನಕಾಯಿ ಸ್ವಲ್ಪ. ಈಗ ಫಸ್ಟ್ ಇದನ್ನು ಹಾಕಿಕೊಳ್ಳಿ. ಆಮೇಲೆ ಈ ಚಿಕನ್ ನೀರುಳ್ಳಿ ಹಾಕಿಕೊಳ್ಳಿ. ಇದರ ಮೇಲೆ ಟೊಮೆಟೊ, ಎರಡು ಟೊಮೆಟೊ ಹಾಕಿದ್ದೀನಿ. ಆಮೇಲೆ ಹಸಿಮೆಣಸಿನಕಾಯಿ 2. ಆಮೇಲೆ ಪುಳಿ ಸ್ವಲ್ಪ ತೆಕ್ಕೊಳ್ರಿ ಇಷ್ಟು. ಆಮೇಲೆ ಒಂದು ಕೈಯಲ್ಲಿ ನಿಮಗೆ ಎಷ್ಟು ತೊಗರಿಬೇಳೆ ಬೇಕೋ ಸಾಂಬಾರಿಗೆ, ಇಷ್ಟು ಸಾಂಬಾರಿಗೆ ಇಷ್ಟು 3 ಕೈಪಿಡಿ ತೊಗರಿಬೇಳೆ ಬೇಕು. ಕೈಯಾಳು ನಮ್ಮದು ತೊಗರಿಬೇಳೆಯನ್ನು ಬೇಯಿಸಲಿಕ್ಕೆ ಇಟ್ಟಿದ್ದೇನೆ ನಾನು. ತೊಗರಿಬೇಳೆ ಏನು ಕಾಯಿ ಬೇಕಾದರೂ ನೀವು ಹಾಕ್ಕೊಳ್ಬೋದು. ಕ್ಯಾರೆಟ್, ಬೀನ್ಸ್, ಪೊಟೆಟೊ, ಬ್ರಿಂಜಾಲ್ ಏನು ಬೇಕಾದರೂ ಹಾಕ್ಕೊಳ್ಬೋದು. ನಾನು ಆ ಥರ ಬೇಯಿಸಿ ಇಟ್ಟಿದ್ದೇನೆ ನೋಡಿರಿ. ಈ ತೊಗರಿಬೇಳೆ ಮತ್ತು ಬೀನ್ಸ್, ಪೊಟೆಟೊ ಬೇಯಿಸಿಟ್ಟಿದ್ದೇನೆ. ನೀವು ಕ್ಯಾರೆಟ್ ಹಾಕ್ಕೊಳ್ಬೋದು. ಇದಾದ ಮೇಲೆ ಇದಾಯಿತು. ಈಗ ಇದರಲ್ಲಿ ನಾನು ಪುಳಿ ನೆನೆಸಿ ಇಟ್ಟಿದ್ದೇನೆ. ಆ ಪುಳಿ ನೀರನ್ನು ಹಾಕಿದರೆ ಸಾಕು. ಪುಳಿ
ಹಸಿ ಮೆಣಸಿನಕಾಯಿ ಈಗ ಇದಕ್ಕೆ ಹಾಕುವ ಸಾಂಬಾರ್ ಪುಡಿಗೆ ಬೇಕಾಗುವ ಸಾಮಾನುಗಳು: ಒಣ ಮೆಣಸಿನಕಾಯಿ ಒಂದು 10 ತಗೊಳ್ರಿ, ಮತ್ತು ಕಡಲೆಬೇಳೆ 1 ಸ್ಪೂನ್, 1/4 ಸ್ಪೂನ್ ಮೆಂತೆ, ಜೀರಿಗೆ 1/4 ಸ್ಪೂನ್, ಒಂದು 5-6 ಮೆಣಸು, ಒಳ್ಳೆ ಮೆಣಸು ಇಟ್ಟುಕೊಳ್ಳ್ರಿ. ಆಮೇಲೆ ಇದು ಕೊತ್ತಂಬರಿ, ಈ ಒಣ ಮೆಣಸಿನಕಾಯಿ ನಾವು ಎಷ್ಟು ತಗೊಂಡಿದ್ದೇವೋ ಅದರಲ್ಲಿ 3/4 ವಾಸಿ ಕೊತ್ತಂಬರಿ ತಗೊಳ್ಬೇಕು. ಇದೆಲ್ಲ ಲೇಸಾಗಿ ಹುರಿದುಕೊಳ್ಳ್ರಿ, ಫ್ರೈ ಮಾಡಿರಿ. ತುಂಬ ಫ್ರೈ ಮಾಡಬೇಡ, ಅದು ಮಿಕ್ಸಿಯಲ್ಲಿ ನಾವು ಹಾಕುವ ಅಷ್ಟು ಫ್ರೈ ಮಾಡಿದರೆ ಸಾಕು. ಸರಿ ಬಿಸಿಲಿದ್ದರೆ ಬಿಸಿಲಿನಲ್ಲಿ ಇಟ್ಟು ಕೂಡ ನಾವು ತೆಗೆದು ಫ್ರೈ ಮಾಡ್ಬೋದು, ಇದು ಮಾಡ್ಬೋದು, ಮಿಕ್ಸಿಯಲ್ಲಿ ಹಾಕ್ಬೋದು. ಈಗ ನಾನು ಪುಡಿ ಮಾಡಿ ಇಟ್ಟಿದ್ದೇನೆ, ಇಷ್ಟನ್ನು ಪುಡಿ ಮಾಡಿ ಇಟ್ಟಿದ್ದು ಇಲ್ಲಿದೆ, ಪುಡಿ ಮಾಡಿ ಇಟ್ಟಿದ್ದು ಇಲ್ಲಿದೆ. ಈ ಪುಡಿಯನ್ನು ಈಗ ಇದಕ್ಕೆ ಹಾಕಬೇಕು. ತೊಗರಿಬೇಳೆ ಕುಕ್ಕರ್ನಲ್ಲಿ ಬೇಯಿಸಲಿಕ್ಕೆ ಇಟ್ಟಿದ್ದೇನೆ. ಅದರ ಕೂಡನೇ ಬೀನ್ಸ್, ಪೊಟೆಟೊ ಎಲ್ಲ ಇದೆ. ನೀವು ಕ್ಯಾರೆಟ್ ಹಾಕಿಕೊಳ್ಳ್ರಿ, ಇನ್ನು ಚಂದ ಆಗ್ತದೆ ಕ್ಯಾರೆಟ್ ಹಾಕಿದರೆ. ಆಮೇಲೆ ಇಲ್ಲಿ ಪುಡಿ ಹಾಕಿದೇನಲ್ಲ, ಖಾರದ ಪುಡಿ, ಸಾಂಬಾರ್ ಪುಡಿ ಹಾಕಿದ್ದೇನೆ. ಅದರಲ್ಲಿ ಈ ಬೇಳೆ ಎಲ್ಲ ಹಾಕಿ ಬಿಡ್ರಿ. ಬೇಳೆ ಹಾಕಿ ತುಂಬಾ ಕೊದಿಬಾರದು, ಒಂದು ಕೊದಿ ಬಂದರೆ ಸಾಕು ಬೇಳೆ ಹಾಕಿ. ಮತ್ತೆ ಹಿಂಗ ಪುಡಿ ಲಾಸ್ಟ್ಗೆ ಹಾಕಿಬಿಟ್ಟು, ನಾನು ಫಸ್ಟ್ ಉಪ್ಪೆಲ್ಲ ಹಾಕಿ ಆಯ್ತು. ಉಪ್ಪೆಲ್ಲ ನೀವು ನೋಡಿ ಹಾಕಿಕೊಳ್ಳಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು. ಸಾಂಬಾರ್ ಪುಡಿ ಹಾಕಿ, ನಿಮ್ಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕಿಕೊಳ್ಳಿ. ಈಗಲೇ ಘಮ ಘಮ ಅಂತ ಬರ್ತದೆ ಸ್ಮೆಲ್. ಒಂದು ಕೊದಿ ಬಂದಿತ್ತು. ಆಮೇಲೆ ನಾವು ಈ ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಕಿ ಬಿಡ್ರಿ. ಗ್ಯಾಸ್ ಆಫ್ ಮಾಡಿ ಬಿಡ್ರಿ, ಸ್ಟವ್ ಅನ್ನು ಆಫ್ ಮಾಡಿಟ್ಟು ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು ಹಾಕಬೇಕು. ಹಾಕಿದ್ದೇನೆ. ಒಳ್ಳೆನೆಯಲ್ಲಿ ಒಗ್ಗರಣೆ ಕೊಡ್ರಿ, ಚಂದ ಇರ್ತದೆ. ಪಟಪಟ ಆದ ಮೇಲೆ ಇದರಲ್ಲಿ ಹಾಕಿಟ್ಟು ಸರ್ವ್ ಮಾಡ್ಬೇಕಷ್ಟೇ. ಚಂದ ಪಟಪಟ ಬಂದ ಮೇಲೆ ಲಾಸ್ಟ್ ನಲ್ಲಿ ಒಗ್ಗರಣೆ ಕೊಡ್ಲೇಬೇಕು, ಅದಕ್ಕೆ ಚಂದ ಇರ್ತದೆ, ರುಚಿ ಕೊಡ್ತದೆ ಒಗ್ಗರಣೆ ಹಾಕಿದ್ರೆ. ಇದು ತಮಿಳುನಾಡಿನಲ್ಲಿ ತುಂಬಾ ಫೇಮಸ್ ಈ ಇಡ್ಲಿ ಸಾಂಬಾರ್. ಎಲ್ಲರೂ ಖಂಡಿತ ಮಾಡ್ರಿ, ಚಂದ ಇರ್ತದೆ. ಮತ್ತೆ ಇಡ್ಲಿಯನ್ನು ಈ ತರ ತೆಗೆದು, ಈ ತರ ತೆಗಿಬೇಕು. ಹಾಕಿಟ್ಟು ಬಟ್ಟೆಯನ್ನು ಹಿಂಗೆ ತೆಗಿಬೇಕು. ನೀವು ನಿಮ್ಗೆ ಚಿಕ್ಕದಾಗಿ ಹಾಕೋದ್ರೆ ಚಿಕ್ಕದಾಗಿ ಹಾಕಿಕೊಳ್ಳ್ರಿ ಇಡ್ಲಿಯನ್ನು, ದೊಡ್ಡದಂದ್ರೆ ದೊಡ್ಡದು ಹಾಕಿಕೊಳ್ಳ್ರಿ. ಆಮೇಲೆ ಇಡ್ಲಿ ಮೇಲೆ ಇದಕ್ಕೆ ತೆಂಗಿನೆಣ್ಣೆ ಹಾಕಿ, ಇಡ್ಲಿ ಮೇಲೆ ತೆಂಗಿನೆಣ್ಣೆ ಹಾಕಿಕೊಳ್ಳ್ರಿ, ಚಂದ ಇರ್ತದೆ. ಬಟ್ ಇಲ್ಲಿ ತೆಂಗಿನೆಣ್ಣೆ ಯೂಸ್ ಮಾಡೋದಿಲ್ಲ, ನಾವು ಕರ್ನಾಟಕದಲ್ಲಿ ಯೂಸ್ ಮಾಡ್ತೇವೆ ತೆಂಗಿನೆಣ್ಣೆ ಹಾಕಿ. ಅವ್ರು ಬೆಲ್ಲ ಹಾಕೋದಿಲ್ಲ, ಕ್ಯಾರೆಟ್ ಇರೋದ್ರಿಂದ ಸಿಹಿ ಕೊಡ್ತದೆ ಇಡ್ಲಿಗೆ. ತಮಿಳುನಾಡಿನ ಇಡ್ಲಿ ಸಾಂಬಾರ್ ರೆಡಿ. ಎಲ್ಲರೂ ನೋಡಿ ಸಬ್ಸ್ಕ್ರೈಬ್ ಮಾಡ್ರಿ. ಈಗ ಇದು ಗಟ್ಟಿಯಾಗಿದೆ, ಅದರಿಂದ ನಿಮಗೆ ಪರವಾಗಿಲ್ಲ. ಇನ್ನು ಸ್ವಲ್ಪ ಜಾಸ್ತಿ ಬೇಕು ಎಂಬುವರು ಮೊದಲೇ ಒಂದು 2 ಸ್ಪೂನ್ ಕಡಲೆ ಹಿಟ್ಟು, 2 ಸ್ಪೂನ್ ಕಡಲೆ ಹಿಟ್ಟನ್ನು, ಈಗ ನನಗೆ ಆಯ್ತು ಇದು, ನಾನು ಇದರಲ್ಲಿ ಹಾಕುದಿಲ್ಲ. ನಿಮ್ಗೆ ಜಾಸ್ತಿ ಬೇಕು, ಇಲ್ಲಿ ನೀರಾಯ್ತು ಸಾಂಬಾರ್ ಹಾಗೆಲ್ಲ ಇದ್ದರೆ 2 ಸ್ಪೂನ್ ಕಡಲೆ ಹಿಟ್ಟು ನೀರಿನಲ್ಲಿ ಕಲಸಿ, ಈ ಬೇಳೆ ಹಾಕೋದಕ್ಕೆ ಮುಂಚೆನೆ ಪುಡಿ ಹಾಕುವಾಗ ಈ ಕಡಲೆ ಹಿಟ್ಟು ಕಲಸಿಟ್ಟದನ್ನ ಹಾಕಿಟ್ಟು
ಸರಿ ಕೊದಿಲಿಕ್ಕೆ ಬಿಡ್ರಿ. ಒಂದು ಕೊದಿ ಬಂದ ಮೇಲೆ ಈ ಬೇಳೆಯನ್ನು ಹಾಕಿ ಬಿಡ್ರಿ.